ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಿಯಾದವನು ಇನ್ನೂ ತಿಳಿದುಕೊಳ್ಳುವುದು ಏನೂ ಇಲ್ಲ. ಹಾಗಾದರೆ ಹೇಗಿರಬೇಕು ಅಂದರೆ, ಎಲ್ಲವೂ ಬ್ರಹ್ಮಸ್ವರೂಪವೇ ಆಗಿದೆ. ನಾನು ನನ್ನದು ಎಂದು ಏನೂ ಇಲ್ಲ. ನಾನು ಅನ್ನುವುದು ಬಿಡಬೇಕು. ಒಬ್ಬೊಬ್ಬರಿಗೆ ಒಂದೊಂದೇ ಇರುತ್ತದೆ. ಕೆಲವರಿಗೆ ಹಣ, ರೂಪ, ಪದವಿ ಹೀಗೆ. ಯಾಕೆ ಅಂದರೆ, ನಾನು ಅಂತಂದರೆ ನನ್ನ ಶರೀರ ಅಂತ ಭಾವಿಸ್ತೇವೆ. ಆಗಲೇ ಕಷ್ಟಗಳು, ಸುಖ ಒಂದರ ನಂತರ ಮತ್ತೊಂದು ಬರ್ತಾ ಇರುತ್ತೆ ಮತ್ತು ಹೋಗ್ತಾ ಇರುತ್ತೆ. ಮಹಾಭಾರತವು ಪ್ರಾರಂಭವಾಗುವುದು ಒಂದು ನಾಯಿಯಿಂದ ಮತ್ತು ಪೂರ್ಣವಾಗುವುದು ನಾಯಿಯಿಂದಲೇ. ಜನಮೇಜಯನ್ನು ಸರ್ಪಯಾಗ ಮಾಡ್ತಾ ಇರ್ತಾನೆ. ಅದಕ್ಕೆ ಸಿದ್ಧತೆಗಳು ನಡೆಯುತ್ತಿರುವಾಗ ನಾಯಿಯೊಂದು ಅಲ್ಲಿಗೆ ಬರುತ್ತೆ. ಅದೇನಾದರೂ ಅಡಚಣೆ ಉಂಟು ಮಾಡಬಹುದು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಅದು ತನ್ನ ತಾಯಿಗೆ ಹೇಳುತ್ತೆ. ಆಗ ಅದರ ತಾಯಿ ಸರ್ಮ ಯಾಗ ನಡೆಯುವ ಜಾಗಕ್ಕೆ ಹೋಗಿ ನ್ಯಾಯವನ್ನು ಕೇಳುತ್ತೆ. ಅದಕ್ಕೆ ಉತ್ತರವಾಗಿ ಮಹಾಭಾರತದ ಕೊನೆಯಲ್ಲಿ ಪಾಂಡವರೆಲ್ಲರೂ ಪರ್ಯಾವಸಾನ ಮಾಡಿದಾಗ ನಾಯಿಯೊಂದು ಧರ್ಮರಾಯನೊಂದಿಗೆ ಸ್ವರ್ಗ ಪ್ರವೇಶ ಮಾಡುವುದರ ಮೂಲಕ ನ್ಯಾಯ ಸಿಗುತ್ತದೆ. ಹೀಗೆ ನಮ್ಮ ಇತಿಹಾಸವು ಒಂದು ನಾಯಿಗೂ ಸಹ ನ್ಯಾಯ ಒದಗಿಸಿದೆ ಹಾಗೂ